ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನದಲ್ಲಿ ಒಂದು ವಿಷಯ ಸ್ಪೆಸಿಫಿಕ್ ಆಗಿ ಹೇಳಿದ್ರು, ಉದುಗಿಸಿಟ್ಟ ಚಿನ್ನನ ಆಚೆ ತೆಗಿತಾರೆ ಅಂತ. ಏನಿದು ಉದುಗಿಸಿಟ್ಟ ಚಿನ್ನ ಅಂದ್ರೆ, ನೂರಾರು ವರ್ಷಗಳಿಂದ ಭಂಡಾರಗಳಲ್ಲೂ ಇಟ್ಟಿದ್ದಾರೆ, ಅಂತ ಚಿನ್ನ ಆಚೆ ತೆಗಿತಾರೆ ಏನೋ ಅಂತ ನಾವು ಕಾಯ್ತಾ ಇರ್ತೀವಿ. ನಿಧಿಗಳಿಂದ ರೂಪದಲ್ಲಿ ಇರುವಂತ ಚಿನ್ನ ಆಚೆ ತೆಗಿತೀರ ಏನೋ ಅಂತ ಕಾಯ್ತಾ ಇರ್ತೀವಿ. ಆದ್ರೆ ಮೊನ್ನೆ ಯಾರೋ ಒಬ್ರು ಈ ವಿಷಯನೂ ಕೂಡ ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು. ಏನಂದ್ರೆ, ಸುಮಾರು 202 ಟನ್ 102 ಟನ್ ಈಗ ಭಾರತಕ್ಕೆ ಬರ್ತಾ ಇದೆ. ಆಲ್ರೆಡಿ ಬಂದಿರಬೇಕು ಈ ಡೇಟ್ಗೆ. ಆಲ್ರೆಡಿ ಇದು ಅಕ್ಟೋಬರ್ 30ನೇ ತಾರೀಕು ಆಗಿರುವಂತ ಇನ್ಸಿಡೆಂಟು. ಈ ಟೈಮ್ಗೆ ಹತ್ತತ್ರ ಸ್ವಲ್ಪ ಚಿನ್ನ ಭಾರತಕ್ಕೆ ಬಂದಿದೆಯೇನೋ. 102 ಟನ್ ಬಂಗಾರನ UK ನಲ್ಲಿ ಅಡ ಇಟ್ಟಿದ್ರು. 102 ಟನ್ ಅಲ್ಲ, 200 ಚಿಲ್ಲರೆ ಟನ್ ಬಂಗಾರನ UK ನಲ್ಲಿ ಅಡ ಇಟ್ಟಿದ್ರು. ಸುಮಾರು 1990ನಲ್ಲಿ ಭಾರತದಲ್ಲಿ ಬರಗಾಲ ಅನ್ನೋದು ಬಂದಿತ್ತು. ಆ ಸಮಯದಲ್ಲಿ ಭಾರತದಲ್ಲಿದ್ದಂಥ ಚಿನ್ನ 200 ಚಿಲ್ಲರೆ ಟನ್ ಅಂತ ಇಟ್ಕೊಳ್ಳಿ. ಅಷ್ಟು ಟನ್ ಬಂಗಾರನ UK ಒಂದು ಬ್ಯಾಂಕಲ್ಲಿ ಅಡ ಇಟ್ಟಿದ್ರು. ಅಲ್ಲಿ ಅಡ ಇಟ್ಟಿದ್ದಂಥ ಚಿನ್ನ ಈಗ ವಾಪಸ್ ಭಾರತಕ್ಕೆ ಬರ್ತಾ ಇದೆ. ಇಷ್ಟು ವರ್ಷ ಬಡ್ಡಿ ಕಟ್ಟಿದ್ವಿ, ಬಡ್ಡಿ ಕಟ್ಟಾದ್ಮೇಲೆ ಅಷ್ಟನ್ನು ತೀರಿಸಿದ್ವಿ. ಅದಾದ ಮೇಲೆ ಅಲ್ಲಿ ಬಂಗಾರ ಇಟ್ಟಿದ್ದಕ್ಕೆ ಬಾಡಿಗೆ ಕಟ್ತಾ ಇದ್ದಿದ್ದಂಥ ಪರಿಸ್ಥಿತಿಗಳು ಇತ್ತು. ಒಟ್ಟಿನಲ್ಲಿ ಆ ಚಿನ್ನನ ಅಲ್ಲಿಂದ ಇಲ್ಲಿಗೆ ತರುವಂಥ ಪ್ರಯತ್ನ ಮಾಡಬೇಕು ಅಂದರೆ ಒಂದು ಸದೃಢ ಸರ್ಕಾರ ಬೇಕಾಗಿತ್ತು, ಸದೃಢವಾದ ಒಂದು ನೀತಿಗಳು ಬೇಕಾಗಿತ್ತು. ಅಂಥದ್ದು ಈಗಿದೆ ಅಂದ್ಬಿಟ್ಟೆ ಅಲ್ಲಿದ್ದಂಥ 102 ಟನ್ ಬಂಗಾರನ ಭಾರತಕ್ಕೆ ವಾಪಸ್ ತಗೊಂಡ್ಬರ್ತಾ ಇದ್ದಾರೆ. ಅದು ಎಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ತುಂಬನೇ ನೋಡಿರ್ತೀರ ಆಲ್ರೆಡಿ. ಒಟ್ಟಿನಲ್ಲಿ 102 ಟನ್ ಬಂಗಾರ UK ನಲ್ಲಿ ಇದ್ದಿದ್ದು ಭಾರತಕ್ಕೆ ಬರ್ತಾ ಇದೆ. ಇದನ್ನ ಕೂಡ ಕಾಲಜ್ಞಾನದಲ್ಲಿ ಹೇಳಿದ್ರಲ್ಲ ಸರ್, ಉದುಗಿಸಿಟ್ಟ ಚಿನ್ನ ವಾಪಸ್ಸು ಮೇಲೆ ತೆಗಿತಾರೆ, ಅದನ್ನ ಜನರ ಒಳಿತಿಗಾಗಿ ಬಳಸ್ತಾರೆ ಅಂತ ಒಂದು ವಿಷಯ ಹೇಳಿದ್ರಲ್ಲ ಸರ್. ಅದಕ್ಕೆ ಇದು ಈಕ್ವಲ್ ಆಗ್ಬೋದಾ ಅಂತ ಯಾರೋ ಒಬ್ರು ಕೇಳಿದ್ರು. ಇದ್ರೂ ಇರ್ಬೋದೇನೋ. ಎಂತಕ್ಕೆ ಅಂದ್ರೆ 102 ಟನ್ ಬಂಗಾರ ಅಂದ್ರೆ ಎಷ್ಟು ಕೋಟಿ ಆಗುತ್ತೆ. ಅಷ್ಟೊಂದು ಬಂಗಾರ ಈಗ ಆಲ್ರೆಡಿ ಭಾರತಕ್ಕೆ ಬಂದ್ಬಿಟ್ಟಿದೆ. ಕಾನ್ಪುರ್ ಪ್ಲಸ್ ಬೇರೆ ಬೇರೆ ಕಡೆ, ಮುಂಬೈ, ಕೆಲವಷ್ಟು ಕಡೆ ಈ ಚಿನ್ನನ ಎತ್ತಿಡೋ ಕೆಲಸ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಬರ ಅನ್ನೋದು ಬಂದಿತ್ತು ಬಿಡಿ, ಜನಕ್ಕೆ ಕಷ್ಟ ಅನ್ನೋದು ಇತ್ತು. ಸುಮಾರು 1990 ಪೀರಿಯಡಲ್ಲಿ ಆ ಟೈಮ್ನಲ್ಲಿ ಈ ಬಂಗಾರನ ತಗೊಂಡೋಗಿ ಅಲ್ಲಿ ಅಡ ಇಟ್ಟಿದ್ರಂತೆ. ಆ ಬಂಗಾರನ ಈಗ ವಾಪಸ್ ತರಿಸುವಂಥ ಕೆಲಸ ಮಾಡ್ತಾ ಇದೆ ನಮ್ಮ ದೇಶ. ಒಟ್ಟಿನಲ್ಲಿ ಉದುಗಿಸಿಟ್ಟ ಬಂಗಾರ ಅನ್ನೋದು ಜನರ ಒಳಿತಿಗಾಗಿ ಬಳಕೆ ಆಗುವಂಥ ಕಾಲ ಬರುತ್ತೆ ಅಂತ ಹೇಳಿದ್ರು. ಅಂಥದ್ದು ಈಗ ನಡೀತಾ ಇದೆ ಅಲ್ವಾ ಸರ್. ಇದು ಕೂಡ ಕಾಲಜ್ಞಾನಕ್ಕೆ ಒಂದು ಸಾಕ್ಷಿ ಅಲ್ವಾ ಸರ್ ಅಂತ ಹೇಳಿ ಮಾತಾಡಿದೆ ಅವ್ರ ಜೊತೆ. ಅವರು ಅದೇ ಹೇಳಿದ್ದು, ಬಂಗಾರ ಯಾವುದಾದ್ರೂ ಏನು ಸರ್, ನಮ್ಮ ದೇಶದಲ್ಲಿ ಇದ್ರೂ ಬಂಗಾರನೇ, ಬೇರೆ ದೇಶದಲ್ಲಿ ಇದ್ರೂ ಬಂಗಾರನೇ. ಬಟ್ ಅದು ಯೂಸ್ ಆಗದೆ ಅಲ್ಲಿ ಇಟ್ಟಿದ್ರು ಅಂಡರ್ಗ್ರೌಂಡಲ್ಲಿ. ಅದನ್ನು ವಾಪಸ್ ತರಿಸಿ ಇಲ್ಲಿ ಜನರ ಒಳಿತಿಗಾಗಿ ಬಳಸಬೇಕು ಅಂತ ಇದ್ದಾರೆ. ಕಾಲಜ್ಞಾನದಲ್ಲೂ ಇದೇ ಮಾತಲ್ವಾ ಸರ್ ಹೇಳಿದ್ದು. ಉದುಗಿಸಿಟ್ಟ ಬಂಗಾರ ಎಲ್ಲೆಲ್ಲೋ ಇಟ್ಟಿದ್ದಾರೆ ಬಿಡಿ, ಆ ಬಂಗಾರನ ಆಚೆ ತೆಗಿತಾ ಹೋಗ್ತಾರೆ, ಅದನ್ನ ಜನರ ಒಳಿತಿಗಾಗಿ ಬಳಸ್ತಾರೆ ಅಂತ. ಹೌದು, ಈ ವಿಡಿಯೋ ನೋಡಿದಾಗ ನನಗೂ ಅದೇ ಅನಿಸಿದ್ದು. ಎಲ್ಲೋ ಇದ್ದಂಥ ಬಂಗಾರ 102 ಟನ್ ಬಂಗಾರ ಅಂದ್ರೆ ಸುಮಾರು 714 ಪಕ್ಕ ಸುಮಾರು 9 ಸೊನ್ನೆಗಳನ್ನ ಹಾಕಬೇಕು. ಅಷ್ಟೊಂದು ಕೋಟಿ ಬೆಲೆ ಬಾಳುವಂತ ಬಂಗಾರ ನಮ್ಮ ಭಾರತಕ್ಕೆ ಬರ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಇದನ್ನೇ ಕಾಲಜ್ಞಾನಿಗಳು ಹೇಳಿದ್ರು ಅಂತ ಅವ್ರು ಸ್ಪೆಸಿಫಿಕ್ ಆಗಿ ಹೇಳಿದ್ರು. ಹೌದು, ಇದ್ರೂ ಇರ್ಬೋದೇನೋ, ಇದ್ರ ಜೊತೆ ಇನ್ನ ಬೇರೆ ಬೇರೆ ನಿಧಿಗಳು ಸಿಗ್ಬೋದೇನೋ. ಒಟ್ಟಿನಲ್ಲಿ ಭಾರತದಲ್ಲಿದ್ದಂಥ ಬಂಗಾರ ಈಗ ವಾಪಸ್ಸು ಜನರ ಬಳಕೆಗೆ ಬರ್ತಾ ಇದೆ. ಇದು ಕೂಡ ಕಾಲಜ್ಞಾನದ ಮಾತಿಗೆ ಒಂದು ಸಾಕ್ಷಿ ಅಲ್ವಾ ಸರ್ ಅಂದ್ರು. ಹೌದು, ಸಾಕ್ಷಿನೇ ಅಂತ ನಾನು ಒಪ್ಕೋಬೇಕು. ಯಾಕೆಂದ್ರೆ ಕಣ್ಮುಂದೆ ನೋಡ್ತಾ ಇದ್ದೀವಿ, ಅಂಡರ್ಗ್ರೌಂಡ್ ಅಲ್ಲಿ ಇಟ್ಟಿದ್ದಂಥ 102 ಟನ್ ಬಂಗಾರ ಈಗ ಬಳಕೆಗೆ ಬರ್ತಾ ಇದೆ. ಇದೇ ರೀತಿ ಸಾಕ್ಷಿಗಳು ತುಂಬಾನೇ ಸಿಗ್ತಾ ಇರುತ್ತೆ. ಅಂತ ಸಾಕ್ಷಿಗಳನ್ನ ನೀವು ಕೂಡ ನನಗೆ ಕಳಿಸುವಂತ ಕೆಲಸ ಮಾಡಿ, ಅವುಗಳನ್ನ ಜನಕ್ಕೆ ತಿಳಿಸುವಂತ ಕೆಲಸ ನಾನು ಮಾಡ್ತಾ ಇರ್ತೀನಿ. ಇನ್ನು ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.